ಸಾನ್ವಿತ್ಯ ಹೋಮ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು ಗಣೇಶ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಕಡುಬು ಮತ್ತು ಮೋದಕನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕೋತಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕೋತಾ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಮೊದಲೇ ಜಾಸ್ತಿ ಹಾಕೋಬಾರ್ದು. ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ತುಂಬ ಗಟ್ಟಿನೂ ಕಲಿಸ್ಕೊಳೋದೇನು ಬೇಡ. ನಾನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದನ್ನ ಮಿದ್ದಿ ಇಡ್ತಾ ಇದ್ದೀನಿ. ಒಂದು 20 ನಿಮಿಷ ನೆನೆದ್ರೆ ಸಾಕು. ಒಂದು ಕಾಟನ್ ಬಟ್ಟೆಯನ್ನು ಹಾಕಿ ನಾನು ಅದನ್ನು ಮುಚ್ಚಿಟ್ಕೋತಾ ಇದ್ದೀನಿ. ಕುಕ್ಕರಿಗೆ 1 ಕಪ್ಪು ಕಡಲೆಬೇಳೆಯನ್ನು ಹಾಕೋತಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಾನು. ಅದಕ್ಕೆ ನಾನು 2 ಕಪ್ಪು ಆಗುವಷ್ಟು ನೀರು ಹಾಕೊಂಡ್ಬಿಟ್ಟು ಕುಕ್ಕರ್ನ ಒಲೆ ಮೇಲೆ ಇಡ್ತಾ ಇದ್ದೀನಿ. 5 ರಿಂದ 6 ವಿಸಿಲ್ ಸೀಟಿಯನ್ನು ಹೊಡೆಸ್ಕೊಂಡಿದ್ದೀನಿ ನಾನು. ಇದಕ್ಕೆ ಬೇಳೆ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಇಷ್ಟು ಮೆತ್ತಗಾಗಿರಬೇಕು. ಬೇಳೆಯಲ್ಲಿರುವ ನೀರನ್ನು ತೆಗ್ದಿದ್ದೀನಿ. ಬೇಳೆ ಡ್ರೈ ಆಗೇ ಇರಬೇಕು. 1 ಕಪ್ ಬೇಳೆಗೆ 3/4 ಕಪ್ಪು ಬೆಲ್ಲ ಹಾಕೋತಿದ್ದೀನಿ ನಾನು. ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು. ನಾನು ಇದಕ್ಕೆ ಯಾವುದೇ ನೀರು ಹಾಕ್ತಾ ಇಲ್ಲ. ಬೆಲ್ಲ ಕರಗೋವರೆಗೂ ನಾವು ಕೈ ಆಡಿಸ್ಬೇಕು, ಇಲ್ಲಾಂದರೆ ಅದು ತಳ ಹಿಡ್ಕೊಳ್ಳುತ್ತೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ನಾನು ಅದಕ್ಕೆ 2 ಏಲಕ್ಕಿಯನ್ನು ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ನಾನು ಇದನ್ನು ಹಾಕೋತಿದ್ದೀನಿ. ಇದು ಬಿಸಿಯಾಗಿರುವಾಗಲೇ ನಾವು ರುಬ್ಕೋಬೇಕು. ನಾವು ಹೂರಣ ನುಣ್ಣಗೆ ಬರುತ್ತೆ. ಹೂರಣ ಚೆನ್ನಾಗಾಗಿದೆ. ನಾವು ಇದನ್ನು ಒಂದು ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಆಗಲಿಕ್ಕೆ ಬಿಡೋಣ. ಚಿಕ್ಕದಾಗಿ ಉಂಡೆ ತಗೊಂಡ್ಬಿಟ್ಟು ನಾವು ಅದಕ್ಕೆ ಒಂದು ಶೇಪ್ ಕೊಡೋಣ. ಹೀಗೆ ನಾನು ಎಲ್ಲವನ್ನು ಮಾಡಿಟ್ಕೊಂಡಿದ್ದೀನಿ. ಹೋಳಿಗೆ ಮಣೆ ಮೇಲೆ ನಾವು ಹಿಟ್ಟನ್ನು ಚೆನ್ನಾಗಿ ಮಿದ್ಕೊಳ್ಳೋಣ. ಸ್ವಲ್ಪ ಹಿಟ್ಟನ್ನು ತಗೊಂಡು ಅದನ್ನು ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ನಾನಿಲ್ಲಿ ಒಂದು ಉಳ್ಳೆ ತಗೊಂಡು ಚೆನ್ನಾಗಿ ಮಿದ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೊಂಡ್ಬಿಟ್ಟು ಅದನ್ನು ಲಟ್ಟಿಸ್ಕೋತಾ ಇದ್ದೀನಿ. ಇದು ಸ್ವಲ್ಪ ತುಂಬ ತೆಳುವಾಗಿ ಲಟ್ಟಿಸ್ಕೋಬಾರ್ದು, ಸ್ವಲ್ಪ ದಪ್ಪವಾಗಿ ಇರಬೇಕು. ನಾನಿಲ್ಲಿ ಎಲೆನ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಂಡು ಅದಕ್ಕೆ ಸೈಡಲ್ಲಿ ಒಂದು ಸೈಡ್ ನೀರು ಹಚ್ಕೊಂಡ್ಬಿಟ್ಟು ನಾನು ಹೂರಣ ಇಟ್ಬಿಟ್ಟು ಕ್ಲೋಸ್ ಮಾಡಿದ್ದೀನಿ. ನಾನು ನಿಮಗೆ 2 ಥರ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಈಸಿಯಾಗಿ ನಿಮಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಸೈಡ್ ಮಾತ್ರ ನೀರು ಹಚ್ಕೋಬೇಕು. ನಾವು ಪ್ರೆಸ್ಸಿಂಗ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾವು ಪ್ರೆಸ್ಸನ್ನು ಚೆನ್ನಾಗಿ ಮಾಡಬೇಕು. ಹೀಗೆ ನಾನು ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೀಡಿಯಮ್ ಉರಿಯಲ್ಲಿ ನಾನು ಕರಿತಾ ಇದ್ದೀನಿ. ಬಣ್ಣ ಚೇಂಜ್ ಆದಮೇಲೆ ನಾವು ಹೊರಳಿಸ್ಬೇಕು. ಇದನ್ನ ಈ ಕಲರ್ ಬಂದರೆ ಸಾಕು. ತುಂಬ ಚೆನ್ನಾಗಿ ನಮ್ಮ ಕಡುಬು ರೆಡಿಯಾಗಿದೆ. ಅದೇ ಹಿಟ್ಟು ಮತ್ತು ಕಣಕದಿಂದ ನಾನು ಮೋದಕ ರೆಡಿ ಮಾಡ್ಕೊತಿದ್ದೀನಿ. ಮೋದಕವನ್ನು ನಾವು ಕೈಯಲ್ಲಿ ರೌಂಡ್ ಶೇಪಾಗಿ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಹೂರಣ ಇಟ್ಕೊಂಡು ಈ ಥರ ಟ್ವಿಸ್ಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರಿಬೇಕು. ನಾನು ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕರಿಬೇಕು. ನಾನು ಮಾಡಿರೋ 1 ಕಪ್ಪು ಕಡಲೆಬೇಳೆಯಿಂದ 3 ರಿಂದ 4 ಜನ ತಿನ್ನುವಷ್ಟು ಸಿಹಿ ತಿಂಡಿ ರೆಡಿಯಾಗುತ್ತೆ. ಕಡುಬು ಮತ್ತು ಮೋದಕ ಗಣಪನಿಗೆ ತುಂಬ ಪ್ರಿಯವಾದ ಸಿಹಿ ತಿನಿಸು. ಇದನ್ನು ನೀವು ಗಣೇಶ ಹಬ್ಬಕ್ಕೆ ಮಾಡಿಕೊಂಡು ತಿನ್ನಿ. ತುಂಬ ಚೆನ್ನಾಗಿರುತ್ತೆ. ಮೇಲೆ ಕ್ರಿಸ್ಪಿ ಆಗಿರುತ್ತೆ, ಒಳಗೆ ಸಾಫ್ಟ್ ಆಗಿರುತ್ತೆ. ಹೀಗೆ ನನ್ನ ಚಾನಲನ್ನು ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್, ಲೈಕ್, ಕಮೆಂಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.